ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವೊಂದು ಓರಿಯೋ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಸಿಂಪಲ್ಲಾಗಿ ಓವನ್ ಇಲ್ಲದೆ ನಮ್ಮ ಮನೆಯಲ್ಲೇ ನಮಗೆ ರೆಡಿ ಮಾಡ್ಕೋಬಹುದು ನೋಡಿ. ಅದಕ್ಕಾಗಿ ನಾನು ಸ್ವಲ್ಪ ಓರಿಯೋ ಬಿಸ್ಕೆಟನ್ನು ತಗೊಂಡಿದ್ದೇನೆ. ಅದನ್ನು ನಾವು ಕ್ರೀಮ್ ಮತ್ತು ಬಿಸ್ಕೆಟನ್ನು ಸಪ್ರೇಟ್ ಮಾಡೋಣ. ಯಾಕೆಂದರೆ ಒಟ್ಟಿಗೆನೂ ಮಾಡ್ಬೋದು, ಬಟ್ ಅದೊಂದು ಮಿಕ್ಸ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಸಪ್ರೇಟ್ ಮಾಡ್ತಾ ಇದ್ದೇನೆ. ಬಿಸ್ಕೆಟ್ ಸಪ್ರೇಟ್ ಮಾಡ್ತಾ ಇದ್ದೇನೆ, ಹಾಗೆಯೇ ಕ್ರೀಮನ್ನ ಸಪ್ರೇಟ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮಗೆ ಒಂದು ಬೌಲ್ ಫುಲ್ ಬಿಸ್ಕೆಟ್ ಸಿಕ್ತು ನೋಡಿ ಅಂತೆ, ಹಾಗೆಯೇ ಕ್ರೀಮನ್ನು ಸಿಕ್ತು. ಸೊ ಈ ಬಿಸ್ಕೆಟ್ನ ನಾವು ಸಣ್ಣದಾಗಿ ಪುಡಿ ಮಾಡಿಕೊಂಡು ಮಿಕ್ಸಿಗೆ ಜಾರಿಗೆ ಹಾಕ್ತಾ ಇದ್ದೇನೆ. ಅದನ್ನು ಫೈನ್ ಆಗಿ ನಾವು ಒಂದು ಹುಡಿ ಮಾಡಿ ತಗೋಬೇಕು. ಪೌಡರ್ ರೂಪದಲ್ಲಿ ನಮಗೆ ಹುಡಿ ಮಾಡಿ ತಗೊಳ್ಳೋಣ ನೋಡಿ ಅಂತೆ, ತುಂಬ ಫೈನಾಗಿ ಸಿಕ್ತಿದೆ. ಹಾಗೆ ನಾವು ಉಳಿದಿರೋ ಎಲ್ಲ ಬಿಸ್ಕೆಟ್ಗಳನ್ನು ಹಾಗೆ ಪುಡಿ ಮಾಡಿ ತಗೊಳ್ಳೋಣ. ನೋಡಿ, ಎಲ್ಲ ಬಿಸ್ಕೆಟನ್ನು ನಾವು ಹಾಗೆ ಪುಡಿ ಮಾಡಿ ತಗೊಂಡಿದ್ದೇವೆ. ಇದಕ್ಕೆ ಇನ್ನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ತಗೊಳ್ಳೋಣ. ಹಾಕಿ ಮಿಕ್ಸ್ ಮಾಡಿ ತಗೊಂಡಿದ್ದೀವಿ. ಅದಕ್ಕೆ ಈನೋ ಪೌಡ್ರ್ ಕೂಡ ಸ್ವಲ್ಪ ಹಾಕಿದ್ದೇವೆ. ಹಾಗೆ ನಾನು ಕ್ರೀಮ್ ಕೂಡ ಸ್ವಲ್ಪ ಹಾಲು ಹಾಕಿ ಜಾರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕನ್ಸಿಸ್ಟೆಂಟಿ ನೋಡಿ ಅಂತೆ, ಇಷ್ಟೇ ಗಟ್ಟಿ ಇರಬೇಕು ಅಥವಾ ಇಷ್ಟು ಲೂಸ್ ಇರಬೇಕು ನೋಡಿ, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಅದನ್ನು ಒಂದು ಪಾತ್ರೆಗೆ ಸ್ವಲ್ಪ ಗೀ ಹಾಕ್ಕೊಂಡು ಅದಕ್ಕೆ ಹಾಕಿದ್ದೇನೆ. ನೆಕ್ಸ್ಟ್ ನೋಡಿ, ನಾವು ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದರ ಒಳಗಡೆ ಇನ್ನೊಂದು ಸಣ್ಣ ಪಾತ್ರೆ ಇಟ್ಟು ಈ ಪಾತ್ರೆಯನ್ನು ಇಳಿಸ್ತೇವೆ. ಅದನ್ನು ಒಂದು 1 hour ಕುಕ್ಕಿಂಗಾಗಿ ಮುಚ್ಚಿ ಇಡಬೇಕು. ಮುಚ್ಚಿ ಇಟ್ಟ ತಕ್ಷಣ ನೆಕ್ಸ್ಟ್ ಇದು ರೆಡಿ ಆಗಿದೆ ಅಂತ ನೋಡೋದು ಹೇಗೆ ಅಂತ ಒಂದು ಟೂತ್ ಪಿಕ್ ತಗೊಂಡು ಜಸ್ಟ್ ಒಂದು ಹಾಕಿ ನೋಡಿದರೆ ಆಯಿತು. ಅದು ಟೂತ್ ಪಿಕ್ಕಲ್ಲಿ ಅಂಟಿಟ್ಕೊಂಡಿರಬಾರ್ದು ನೋಡಿ. ರೆಡಿ ಆಗಿದೆ ನಮ್ಮ ಕೇಕ್. ಥ್ಯಾಂಕ್ ಯು.